ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ. ಇಂದಿನಿಂದ ಡಿಸೆಂಬರ್ 19ರವರೆಗೆ ಸಂಸತ್ ಅಧಿವೇಶನದಲ್ಲಿ ಪ್ರಮುಖ ವಿಷಯವಾಗಲಿರುವ ಎಸ್ಐಆರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ, ಮತಗಳ್ಳತನ, ಭದ್ರತಾ ವಿಷಯಗಳ ಕುರಿತು ಚರ್ಚೆಗೆ ಪಟ್ಟು ವಿಶೇಷ ಚರ್ಚೆ ನಡೆಸಬೇಕು ಅಂತ ಪಟ್ಟು ಹಿಡಿದಿರೋದು ವಿಪಕ್ಷಗಳು. ವಿದ್ಯುತ್ ವಲಯ ಸೇರಿ ಪ್ರಮುಖ ಮಸೂದೆ ತರುವುದಕ್ಕೆ ಕೇಂದ್ರ ಸಿದ್ಧ ಆಗಿದೆ. ಸೊ ಇಲ್ಲಿ ಖಂಡಿತವಾಗಿಯೂ ಗದ್ದಲ, ಕೋಲಾಹಲ ಸೃಷ್ಟಿಯಾಗಬಹುದಾದ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆ ಅಂದರೆ ಮತಗಳ್ಳತನ ಈ ಬಾರಿ ಅತಿ ಹೆಚ್ಚು ಸುದ್ದಿ ಮಾಡಿದ್ದು, ಸದ್ದು ಆಗಿದ್ದು ಇದೇನೆ. ಆ ಕಾರಣಕ್ಕಾಗಿ ಅದೇ ವಿಚಾರ ಪ್ರಸ್ತಾಪಿಸಬೇಕು ಅಂತ ವಿಪಕ್ಷಗಳು ಕೇಳ್ಕೊಳ್ತಾ ಇರೋದು. ಈ ವಿಚಾರವನ್ನು ಪ್ರಸ್ತಾಪಿಸಿಯೇ ಮುಂದಕ್ಕೆ ಹೋಗೋದು ಅಂತ. ಆದರೆ ಯಾವುದೇ ಗೊಂದಲಗಳು ಬೇಡ, ಗದ್ದಲಗಳು ಬೇಡ, ಒಂದಷ್ಟು ಮಸೂದೆಗಳನ್ನು ಜಾರಿಗೆ ತರೋಣ, ಒಂದಷ್ಟು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳೋಣ ಅಂತ ಸರ್ಕಾರದವರು ಕಾಯ್ಕೊಂಡು ಕೂತಿದ್ದಾರೆ. ವಿದ್ಯುತ್ ವಲಯ ಸೇರಿ ಪ್ರಮುಖ ಮಸೂದೆ ತರುವುದಕ್ಕೆ ಕೇಂದ್ರ ಸಿದ್ಧ ಆಗಿರೋದು. ಹಾಗಾಗಿ ವಿಪಕ್ಷ ಮತ್ತು ಸರ್ಕಾರದ ನಡುವೆ ಈ ಒಂದು ಸಂಸತ್ ಅಧಿವೇಶನದಲ್ಲಿ ಗದ್ದಲ, ಕೋಲಾಹಲ ಸೃಷ್ಟಿಯಾಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದು. ಇಂದಿನಿಂದ ಡಿಸೆಂಬರ್ 19ರವರೆಗೂ ಕೂಡ ಸಂಸತ್ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ಪ್ರಮುಖ ವಿಷಯವಾಗಲಿದೆ ಈ ಎಸ್ಐಆರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆನೇ ಈಗ ಚರ್ಚೆಗಳಿದೆ. ಯಾಕಂದರೆ ಆ ವಿಚಾರವನ್ನು ವಿಪಕ್ಷಗಳು ಆಲ್ರೆಡಿ ವಿರೋಧಿಸಿದೆ. ಇದರಲ್ಲಿ ಒಂದಷ್ಟು ಗೊಂದಲ ಇದೆ, ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ, ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಅದೇ ವಿಚಾರವನ್ನು ಪ್ರಸ್ತಾಪಿಸಬೇಕು, ನಮಗೆ ಅದಕ್ಕೆ ಸರಿಯಾದಂಥ ಉತ್ತರ ಸಿಗಬೇಕು, ನ್ಯಾಯ ಸಿಗಬೇಕು. ಅದಾದ ನಂತರವೇ ಮುಂದಿನ ವಿಚಾರ ಅನ್ನೋದು ವಿಪಕ್ಷಗಳು ಹೇಳ್ತಾ ಇರೋದು. ಅಂದರೆ ವಿದ್ಯುತ್ ವಲಯ ಸೇರಿ ಬೇರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಪ್ರಮುಖ ಮಸೂದೆಯನ್ನು ತರಬೇಕು ಅಂತ ಕೇಂದ್ರ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ಈ ಒಂದು ಸಂಸತ್ ಅಧಿವೇಶನದಲ್ಲಿ ಗದ್ದಲ, ಕೋಲಾಹಲ ಸೃಷ್ಟಿಯಾಗಬಹುದು. ಒಟ್ಟು 14 ಮಸೂದೆಗಳ ಮಂಡನೆಗೆ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆರೋಗ್ಯ, ಭದ್ರತಾ ತೆರಿಗೆ ವಿಧಿಸೋಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವಂತಹ ಮಸೂದೆ, ಲೋಕಸಭೆಯಲ್ಲಿ ಮಸೂದೆ ಮಂಡಿಸುವ ನಿರ್ಮಲಾ ಸೀತಾರಾಮನ್. ಪಾನ್ ಮಸಾಲ, ಸಿಗರೇಟ್ ಸೇರಿ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ, ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಮಸೂದೆ ತರುತ್ತಿರುವ ಸರ್ಕಾರ. ವಿಮಾ ಕ್ಷೇತ್ರದ ವಿದೇಶಿ ಹೂಡಿಕೆಗೆ ಸಂಬಂಧಿಸಿದಂತೆ ಮತ್ತೊಂದು ಮಸೂದೆ. ಈವರೆಗೆ ವಿಮಾ ಕ್ಷೇತ್ರದಲ್ಲಿ 74% ವಿದೇಶಿ ನೇರ ಹೂಡಿಕೆಗೆ ಅವಕಾಶ. ಹೊಸ ಮಸೂದೆಯಿಂದ 100% ವಿದೇಶಿ ನೇರ ಹೂಡಿಕೆಗೆ ಅವಕಾಶ. ಅಟೋಮಿಕ್ ಎನರ್ಜಿ ಬಿಲ್ 2025 ಮಂಡನೆಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಖಾಸಗಿ ಸಂಸ್ಥೆಗಳಿಗೆ ಅಣು ಕ್ಷೇತ್ರಗಳಲ್ಲಿ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಇನ್ನು ಅಬಕಾರಿ ತಿದ್ದುಪಡಿ ಮಸೂದೆಯನ್ನು ಸಹ ತರ್ತಾ ಇರುವಂಥದ್ದು ಕೇಂದ್ರ. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ಇವೆಲ್ಲ ಮಸೂದೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲಾಗ್ತಾ ಇದೆ.